ಬೆಂಗಳೂರಲ್ಲಿ ವರುಣ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾನೆ. ನಗರದ ಹಲವೆಡೆ ಜಿಟಿ ಜಿಟಿ ಮಳೆ ಆರಂಭ ಆಗಿದೆ. ಲಾಲ್ಬಾಗ್, ಶಾಂತಿನಗರ ಸುತ್ತಮುತ್ತ ಭಾರಿ ಮಳೆ ಆಗಿದೆ. ಗಣೇಶನ ಹಬ್ಬಕ್ಕೆ ಬೆಂಗಳೂರಿಗೆ ಮಳೆಯ ಸಿಂಚನ. ಎಲ್ಲೆಲ್ಲೂ ಇವತ್ತು ಗಣೇಶ ಹಬ್ಬದ ಸಂಭ್ರಮ ಸಡಗರ. ವಿಘ್ನ ವಿನಾಯಕನನ್ನ ಪ್ರತಿಷ್ಠಾಪಿಸಿ ಸಂಭ್ರಮ ಪಡುವಂತಹ ದಿನ. ಈ ಸಂಭ್ರಮಕ್ಕೆ ಮಳೆರಾಯ ಕೂಡ ಸಾಥ್ ಕೊಟ್ಟಿದ್ದಾನೆ. ಬೆಂಗಳೂರಲ್ಲಿ ನಗರದ ಹಲವು ಕಡೆಗಳಲ್ಲಿ ವರುಣನ ಸಿಂಚನ ಆಗಿದೆ. ಲಾಲ್ಬಾಗ್ ಸುತ್ತಮುತ್ತ, ಈ ಶಾಂತಿನಗರದ ಆಸುಪಾಸಲ್ಲಿ ಧಾರಾಕಾರವಾಗಿ ಮಳೆಯಾಗಿರೋದನ್ನು ನೋಡ್ತಾ ಇದ್ದೀರಿ. ಇನ್ನು ನಗರದ ಹಲವು ಕಡೆಗಳಲ್ಲಿ ಜಿಟಿ ಜಿಟಿ ಮಳೆ ಆರಂಭ ಆಗಿದೆ. ಈಗ ಸುರಿದಂಥ ಮಳೆಗೆ ಈಗಾಗಲೇ ರಸ್ತೆಗಳಲ್ಲಿ ನೀರು ನಿಂತಿರುವಂಥ ದೃಶ್ಯ ನೀವು ನೋಡ್ತಾ ಇರೋದು. 4:15 ನಂತರದಲ್ಲಿ ನಗರದ ಸಾಕಷ್ಟು ಕಡೆಗಳಲ್ಲಿ ವರುಣ ಎಂಟ್ರಿ ಕೊಟ್ಟಿದ್ದಾನೆ. ಕಳೆದ ಒಂದೆರಡು ದಿನಗಳಿಂದ ಬೆಂಗಳೂರಲ್ಲಿ ಮಳೆ ಇರಲಿಲ್ಲ. ಆದರೆ ಇವತ್ತು ಮಧ್ಯಾಹ್ನದ ನಂತರ ಗಣೇಶ ಹಬ್ಬದ ದಿನ ಬೆಂಗಳೂರಲ್ಲಿ ವರುಣನ ಆಗಮನ ಆಗಿದೆ. ಸಾಕಷ್ಟು ಕಡೆಗಳಲ್ಲಿ ಇವತ್ತು ವರುಣನ ಸಿಂಚನ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಒಂದು ಕಡೆ ಹಬ್ಬದ ಸಂಭ್ರಮ, ಜೊತೆಗೆ ಬೆಂಗಳೂರಲ್ಲಿ ವರುಣನ ಎಂಟ್ರಿ, ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ? ವಿಜಯ್, ಬೆಂಗಳೂರಿನ ನಗರದ ಹಲವೆಡೆ ಮಳೆ ಆಗ್ತಾ ಇದೆ. ಲಾಲ್ಬಾಗ್, ಶಾಂತಿನಗರ, ವಿಲ್ಸನ್ ಗಾರ್ಡನ್, ಈ ಸುತ್ತಮುತ್ತ ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇರುವಂಥದ್ದು. ಮಳೆ ಬರೋದು ದೊಡ್ಡ ವಿಷಯ ಅಲ್ಲ, ಆದರೆ ಮಳೆ ಬಂದಾಗ ಪ್ರತಿ ಸಲ ಕೂಡ ಬೆಂಗಳೂರಿನ ರಸ್ತೆಗಳು ಹೊಳೆಯಾಗೋದು ಹಳೆ ವಿಷಯ. ನಾನು ನಿಮಗೆ ಅದರ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು, ಇದು ಶಾಂತಿನಗರದ ದೃಶ್ಯಾವಳಿ. ಅಂದ್ರೆ BMTC ಮೈನ್ ರೋಡ್, ಇದು ವಿಲ್ಸನ್ ಗಾರ್ಡನ್ ವ್ಯಾಪ್ತಿಗೆ ಬರುತ್ತೆ. ಈ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ಬಸ್ಗಳು ಓಡಾಟವನ್ನು ನಡೆಸುವಂತಹ ಜಾಗದಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅಂತ ನೀವು ನೋಡಿದ್ರೆ, ಕಾರ್ ಆಗ್ಲಿ, ಬೈಕ್ ಆಗ್ಲಿ, ಇವೆಲ್ಲವೂ ಕೂಡ ಅರ್ಧಬರ್ಧ ಮುಳುಗಿ ಹೋಗೋ ತರ ದೃಶ್ಯಾವಳಿ. ಇದರ ಜೊತೆಗೆ ಟೂ ವೀಲರ್ ಅವರು ನೋಡಿ, ನೀವು ಪಕ್ಕದಲ್ಲೇ ಇರುವಂತಹ ಪಾದಚಾರಿಗಳು ನಡ್ಕೊಂಡು ಹೋಗುವಂತಹ ಜಾಗದಲ್ಲಿ ಟೂ ವೀಲರ್ ಅವರು ಬರ್ತಾರೆ. ಇದರಿಂದ ಸಾಕಷ್ಟು ಸಮಸ್ಯೆ ಇಲ್ಲಿರುವಂತಹ ಜನರು ಕೂಡ ಅನುಭವಿಸ್ತಾ ಇರುವಂತದ್ದು. ಸೊ ಜನಕ್ಕೂ ಕೂಡ ನಡ್ಕೊಂಡು ಹೋಗೋದಕ್ಕೂ ಆಗ್ತಾ ಇಲ್ಲ, ಜೊತೆಗೆ ರೋಡಲ್ಲಿ ಹೋಗೋದಕ್ಕೂ ಆಗ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ರೆ ಫುಟ್ಪಾತ್ ಅಲ್ಲಿ ಬೈಕ್ಗಳು ಬರ್ತಾ ಇವೆ. ಯಾಕಂದ್ರೆ ರಸ್ತೆಯಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ, ನೀರಲ್ಲಿ ಹೊಂಡ ಇದೆ. ಸೊ ಆ ಕಾರಣಕ್ಕೆ ಯಾವ ಕಡೆ ನಾವು ಹೋಗ್ತೀವಿ ಅಂತ ಗೊತ್ತಾಗಲ್ಲ, ಅಲ್ಲೆಲ್ಲಾದ್ರೂ ಬಿದ್ದು ಬಿಟ್ರೆ ಅನ್ನುವಂತಹ ಆತಂಕದಲ್ಲಿ ಜನರೆಲ್ಲರೂ ಕೂಡ ಫುಟ್ಪಾತ್ ನ ಮೇಲೆ ಬರ್ತಾ ಇರುವಂತಹ ಚಿತ್ರಾವಳಿ ಕಂಡು ಬರ್ತಾ ಇರುವಂತದ್ದು. ಸೊ ಸಾಕಷ್ಟು ಸಮಸ್ಯೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ರೀತಿ ಸಮಸ್ಯೆ ಬೆಂಗಳೂರಿನಲ್ಲಿ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಪ್ರತಿ ಸಲ ಮಳೆ ಬಂದರೂ ಕೂಡ ನಗರದ ಹಲವೆಡೆ ಇದೇ ರೀತಿಯಾದಂತಹ ಚಿತ್ರಣ ಕಂಡು ಬರುತ್ತೆ. ವಿಜಯ್, ಸದ್ಯ ಈಗಾಗಲೇ ಆಗಿರೋ ಮಳೆಯಿಂದ ಅವಾಂತರಗಳಾಗಿದೆಯಾ ಪ್ರಗತಿ? ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ನೀವು ಒಂದು ಭಾಗದಲ್ಲಿ ತೋರಿಸ್ತಾ ಇದ್ರಿ, ಉಳಿದೆಡೆನೂ ಇದೇ ಚಿತ್ರಣನ ಹೇಗೆ ಅಂತ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ನೋಡ್ತಾ ಇದ್ದೀರಾ, ಸ್ವಲ್ಪ ಹೊತ್ತು ಆದ ಮಳೆಗೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಾಗೋಗಿದೆ ಅಂತ. ಒಂದು ಅರ್ಧ ಗಂಟೆ, ಒಂದು ತಾಸು ಮಳೆ ಬಿದ್ದರೆ ಬೆಂಗಳೂರಿನ ರಸ್ತೆಗಳ ಗತಿ ಇದೆ. ಇವತ್ತು ಹಬ್ಬ, ಕುಟುಂಬ ಸಮೇತರಾಗಿ ಓಡಾಡೋರು ಇರ್ತಾರೆ, ಸಂಭ್ರಮ ಇರುತ್ತೆ. ಅದರ ಮಧ್ಯೆ ಇವತ್ತು ಸ್ವಲ್ಪ ಜನ ಹೀಗೆ ಪೇಚಿಗೆ ಸಿಲುಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.